ಪಂಜಾಬ್ನ ಅಮೃತಸರದಲ್ಲಿರುವ ಶ್ರೀ ಗುರು ರಾಮದಾಸ್ ಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಾರಿಗೆ, ವ್ಯವಹಾರ ಮತ್ತು ಕಂಪ್ಯೂಟರ್ ನೆಟ್ವರ್ಕ್ಗಳಲ್ಲಿ ಬಳಸುವ ಒಂದು ಕೇಂದ್ರೀಕೃತ ವ್ಯವಸ್ಥೆಯಾದ ಹಬ್ ಅಂಡ್ ಸ್ಪೋಕ್ ವಿಮಾನ ಸೇವೆಯನ್ನು ನಾಗರಿಕ ವಿಮಾನಯಾನ ಕಾರ್ಯದರ್ಶಿ ಸಮೀರ್ ಕುಮಾರ್ ಸಿನ್ಹಾ ಇಂದು ಉದ್ಘಾಟಿಸಿದರು. जिसके द्वारा वाराणसी हवाई अड्डे से ವರ್ಚುವಲ್ ಮೂಲಕ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಅವರು ಬಳಿಕ ಮಾತನಾಡಿ, ಹಬ್ ಅಂಡ್ ಸ್ಪೋಕ್ ಮಾದರಿಯು ಭಾರತದ ವಾಯುಯಾನ ವಲಯಕ್ಕೆ ಮಹತ್ವದ ಯೋಜನೆಯಾಗಿದೆ. ಅಂತಾರಾಷ್ಟ್ರೀಯ ಪ್ರಯಾಣವನ್ನು ಸುಗಮ ಮತ್ತು ಪ್ರಯಾಣಿಕರಿಗೆ ಹೆಚ್ಚು ಅನುಕೂಲಕರವಾಗಿಸಲು ಈ ಮಾದರಿಯನ್ನು ಪರಿಚಯಿಸಲಾಗಿದೆ. ಇದರಿಂದ 2030ರ ವೇಳೆಗೆ ಸುಮಾರು 4 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸುವ ಹಾಗೂ $30 ಬಿಲಿಯನ್ ಮೌಲ್ಯದ ಹೆಚ್ಚುವರಿ ಆರ್ಥಿಕ ಚಟುವಟಿಕೆಯನ್ನು ಸೃಷ್ಟಿಸುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಈ ಮಾದರಿಯು ಕೇವಲ ವಾಯುಯಾನ ಉಪಕ್ರಮವಲ್ಲ, ಬದಲಾಗಿ ದೇಶಕ್ಕೆ ಒಂದು ಪ್ರಮುಖ ಆರ್ಥಿಕ ಅವಕಾಶವಾಗಿದೆ. ಇಲ್ಲಿಯವರೆಗೆ ಅಮೃತಸರ ವಿಮಾನ ನಿಲ್ದಾಣವು 7 ತಾಣಗಳಿಗೆ ಅಂತಾರಾಷ್ಟ್ರೀಯ ಸಂಪರ್ಕವನ್ನು ಹೊಂದಿತ್ತು. ಹಬ್ ಅಂಡ್ ಸ್ಪೋಕ್ ಸೇವೆಯನ್ನು ಪ್ರಾರಂಭಿಸುವುದರೊಂದಿಗೆ ಅಮೃತಸರದ ಪ್ರಯಾಣಿಕರು ಈಗ ದೆಹಲಿ ಮೂಲಕ ದುಬೈ, ಸಿಂಗಾಪುರ, ಬ್ಯಾಂಕಾಕ್ ಮತ್ತು ಪ್ಯಾರಿಸ್ ಸೇರಿದಂತೆ ಸುಮಾರು 20 ಅಂತಾರಾಷ್ಟ್ರೀಯ ತಾಣಗಳಿಗೆ ಸಂಪರ್ಕ ಸಾಧಿಸಲು ಸಾಧ್ಯವಾಗುತ್ತದೆ ಎಂದರು. उड़ता पंजाब की परिभाषा को ही बदल दी है। आज का उड़ता पंजाब नशे की नहीं बल्कि सपनों की उड़ान का पंजाब है। 2014 में पंजाब में केवल 2 एयरपोर्ट अमृतसर और चंडीगढ़ थे। आज 2026 में पंजाब के पास 7 एयरपोर्ट हैं। आदमपुर, बठिंडा, पठानकोट, लुधियाना और अब हलवारा भी खुल चुका है। मैं हमेशा कहता हूँ, एयरपोर्ट केवल रनवे नहीं होता है, एयरपोर्ट रिश्तों के रनवे होते हैं।